ವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿ. ಜೈ ಭೀಮ್ ಫ್ರೆಂಡ್ಸ್, ನನ್ನ ಹೆಸರು ನಾಗೇಶ್. ಆಲ್ ಇಂಡಿಯಾ ಡಾಕ್ಟರ್ BR ಅಂಬೇಡ್ಕರ್ ಆರ್ಮಿ ನ್ಯಾಷನಲ್ ಪ್ರೆಸಿಡೆಂಟ್ ನಾನು. ಫ್ರೆಂಡ್ಸ್, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 64ನೇ ದಿನ ಪರಿವರ್ತನೆ ದಿನ ಅಂಗವಾಗಿ ಇವತ್ತು ಆಲ್ ಇಂಡಿಯಾ ಡಾಕ್ಟರ್ BR ಅಂಬೇಡ್ಕರ್ ಆರ್ಮಿ ಇವತ್ತು ವಿಧಾನಸೌಧ ಮುಂಭಾಗದಲ್ಲಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ನಮಸ್ಕಾರ ಮಾಡ್ತಾ ಪುಷ್ಪ ನಮನ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗಿದ್ದೀವಿ. ಸ್ನೇಹಿತರೆ, ಇಡೀ ಇಂಡಿಯಾದಲ್ಲಿ ದಿನ ಮಹಿಳೆಯರ ಮೇಲೆ ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆ ನಡೀತಾ ಏನಿದೆ. ಇದಕ್ಕೆಲ್ಲ ಕೊನೆ ಇಲ್ಲ ಅಂತ ಹೇಳಿದ್ರೆ ನಾವು ಅಧಿಕಾರ ಚುಕ್ಕಾನ ಹಿಡಿಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಅಧಿಕಾರ ನಿಮ್ಮ ಕೈಯಲ್ಲಿದ್ದರೆ ಮಾತ್ರ ಏನಾದರೂ ಮಾಡೋಕ್ಕಾಗತ್ತೆ, ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆ ಅಧಿಕಾರ ಚುಕ್ಕಾನ ಹಿಡಿದ್ರೆ ಮಾತ್ರ ನಾವು ಈ ದೌರ್ಜನ್ಯ, ದಬ್ಬಾಳಿಕೆ ತಡೆಯೋಕ್ಕಾಗತ್ತೆ ಅಂತ ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ನಮ್ಮ ದೇಶಕ್ಕೆ ಸಂವಿಧಾನ ಬರೆದು ಮಹಿಳೆಯರಿಗೆ 50% ಮೀಸಲಾತಿ ಕೊಟ್ಟು ಇಡೀ ನಮ್ಮ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಕೆಲಸಗಳು ಮಾಡಿದ್ದಾರೆ. ಸ್ನೇಹಿತರೆ, ನಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು. ಈ ಮನುವಾದಿಗಳು ದಿನ ಏನೋ ಒಂದು ಹೇಳ್ತಾ ನಾವು ಅಧಿಕಾರಕ್ಕೆ ಬಂದಿರೋದು ಸಂವಿಧಾನ ತಿದ್ದುಪಡಿ ಮಾಡಿರೋದಕ್ಕೆ ಅಂತ ಹೇಳ್ತಾ ಇರ್ತಾರೆ. ಅಂಥವರೆಲ್ಲ ವಿರುದ್ಧ ಹೋರಾಟ ಮಾಡ್ತಾ ಆಲ್ ಇಂಡಿಯಾ ಡಾಕ್ಟರ್ BR ಅಂಬೇಡ್ಕರ್ ಆರ್ಮಿ ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಾಗ್ತೀವಿ ಅಂತ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಆಲ್ ಇಂಡಿಯಾ ಡಾಕ್ಟರ್ BR ಅಂಬೇಡ್ಕರ್ ಆರ್ಮಿ. ಸರ್, ಇವತ್ತು ನಾವು ಚಿಕ್ಕಮಗಳೂರಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಒಂದು ಮಾಡ್ತಾ ಇದ್ದೀವಿ ಸರ್. ಮತ್ತು ಬಳ್ಳಾರಿಯಲ್ಲಿ ಅನ್ನದಾನ ಕಾರ್ಯಕ್ರಮ ಒಂದು ನಡೀತಾ ಇದೆ. ಮತ್ತು ನಮ್ಮ ಬೆಂಗಳೂರಲ್ಲಿ ಆ್ಯಕ್ಚುಲಿ ಇವತ್ತು ಮಾಡೋಕ್ಕಾಗಿಲ್ಲ, ಬೇರೆ ಕಾರಣಗಳಿಂದ. ನಾವು ಇದೇ ತಿಂಗಳು 28ಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಓಲ್ಡರ್ಪುರ HIಯಲ್ಲಿ. ಅಲ್ಲಿ ಹಿರಿಯ ಹೋರಾಟಗಾರರು ಯಾರ್ಯಾರು ಇದ್ದಾರೆ ಅಂಥವ್ರಿಗೆ ಸನ್ಮಾನ ಮಾಡೋ ಮುಖಾಂತರ ನಮ್ಮ COVID-19ನಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ, ಸೈನಿಕರ ಥರ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅಂಥವ್ರಿಗೆ ಒಂದು ಸನ್ಮಾನ ಮಾಡೋ ಮುಖಾಂತರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್.